Hello friends, welcome to my YouTube channel Academy of Politics. So Nanu Borama H Angadi, working as Assistant Professor in Department of Political Science. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ I will discuss about the multiple questions on Attorney General of India. So ಭಾರತದ Attorney General ಹುದ್ದೆಯ ಬಗ್ಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ತೆರನಾಗಿ ಈ ಮಲ್ಟಿಪಲ್ ಕ್ವಶನ್ಸ್ ಅನ್ನ ಕೇಳಲಾಗತ್ತೆ ಅಂತ ಹೇಳಿ ನಾನು ವಿಶ್ಲೇಷಣೆಯನ್ನ ಮಾಡ್ತೀನಿ. ಸೊ ಇಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅಂಡ್ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್, ಸೊ ಈ ಮೂರು ಹುದ್ದೆಗಳ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣ ವಿಷಯಗಳನ್ನ ವಿಶ್ಲೇಷಣೆ ಮಾಡಿದ್ದೆ. ಆ ವಿಷಯಗಳ ಆಧಾರದ ಮೇಲೆ ಇವತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ IAS, KS ಎಲ್ಲಾ ತರನಾದಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ತರನಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೇನೆ. ಸೊ ಇವತ್ತಿನ ವಿಡಿಯೋನ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಅನಲೈಸ್ ಮಾಡ್ಬೇಕು ಅಂದ್ರೆ, ಆನ್ಸರ್ ಮಾಡ್ಬೇಕು ಅಂದ್ರೆ ಖಂಡಿತವಾಗಿಯೂ ಹಿಂದಿನ ವಿಡಿಯೋನ ನೋಡ್ಬೇಕು. ಸೊ ಆ ವಿಡಿಯೋನ ನೋಡಿದ ನಂತರ ನೀವು ಈ ವಿಡಿಯೋನ ನೋಡಿದ್ರೆ ನೀವು ಇದರಿಂದ ಹೆಚ್ಚು ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು. ಓಕೆ, ಸೊ ಪ್ರಶ್ನೆಗಳಿಗೆ ಹೋಗೋಣ. ದ ಫಸ್ಟ್ ಕ್ವಶನ್ ಈಸ್, which of the following article of Indian Constitution is dealt with the appointment of the Attorney General of India? So ಸಂವಿಧಾನದ ಯಾವ ವಿಧಿಯು ಅಟಾರ್ನಿ ಜನರಲ್ ಅವರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ನೀಡುತ್ತೆ? ಸೊ ಆರ್ಟಿಕಲ್ 72, ಆರ್ಟಿಕಲ್ 74, ಆರ್ಟಿಕಲ್ 76, ಆರ್ಟಿಕಲ್ 78. ಎಸ್, ಸೊ ನೀವಾಗಲೇ ವಿಷಯ ತಿಳ್ಕೊಂಡಿದ್ದೀರಿ. ಸೊ ದ ರೈಟ್ ಆನ್ಸರ್ ಈಸ್ ಆರ್ಟಿಕಲ್ 76. So 76ನೇ ವಿಧಿ. So next question, which of the following is true about the Attorney General of India? So ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ಗಳು ಅಟಾರ್ನಿ ಜನರಲ್ ಗೆ ಸಂಬಂಧಪಟ್ಟ ಹಾಗೆ ಸರಿಯಾಗಿದ್ದಾವೆ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಟ್ರೂ, ಸರಿ ಇರೋದು. ಸೊ ಅಂದ್ರೆ 4 ಆಯ್ಕೆಗಳಲ್ಲಿ ಒಂದು ಆಯ್ಕೆ ಮಾತ್ರ ಸರಿ ಇರ್ಬೋದು, 2 ಸರಿ ಇರ್ಬೋದು. ಸೊ ವಾಟ್ ಆರ್ ದೋಸ್ ಸ್ಟೇಟ್ಮೆಂಟ್ಸ್ ಅಂತ ನೋಡೋಣ. ಸೊ he has the right of audience in the all courts of India. ಸೊ ಭಾರತದ ಯಾವುದೇ ನ್ಯಾಯಾಲಯಗಳಲ್ಲಿ ಕೂಡ ಅವರು ಪ್ರೇಕ್ಷಕರಾಗಿ ಭಾಗವಹಿಸಬಹುದು. Then his term of the office and remuneration is decided by the president. ಸೊ ಇವರ ಏನು ಅಧಿಕಾರಾವಧಿಯಾಗಿರ್ಬೋದು, ಇವರ ಸಂಭಾವನೆಯನ್ನ ರಾಷ್ಟ್ರಪತಿಯವರು ನಿಗದಿಪಡಿಸ್ತಾರೆ. Then he advises the government of India. ಇವರು ಭಾರತ ಸರ್ಕಾರಕ್ಕೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಆಪ್ಷನ್ ಡಿ ಈಸ್ ಆಲ್ ಆಫ್ ದಿ ಅಬೋ. ಸೊ ಇಲ್ಲಿ ಕನ್ನಡದ ಒಂದು ವಿಶ್ಲೇಷಣೆ ಭಾಷಾಂತರ ಇದೆ. ಸೊ ಇವುಗಳನ್ನ ನೋಡಿದಾಗ ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಮೇಲಿನ ಎಲ್ಲ. ಆಪ್ಷನ್ ಡಿ ಇಸ್ ರೈಟ್. ಯಾಕಂದ್ರೆ ಮೇಲಿನ 3 ಕೆಲಸಗಳನ್ನು ಕೂಡ ಅಟಾರ್ನಿ ಜನರಲ್ ಅವರು ಮಾಡ್ತಾರೆ. ಸೊ 3 ಹೇಳಿಕೆ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿ ಇದಾವೆ. Then who is the highest legal officer of the Union Government of India? ಸೊ ಭಾರತ ಕೇಂದ್ರ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಈ ಕೆಳಗಿನವರಲ್ಲಿ? The first one is Attorney General of India, B Comptroller and Auditor General of India, C President of India, D Solicitor General of India. ಸೊ ಈ 4 ಹುದ್ದೆಗಳಲ್ಲಿ ಯಾರು ಅತ್ಯುನ್ನತ ಕಾನೂನು ಅಧಿಕಾರಿ ಅಂದ್ರೆ ದ ಆನ್ಸರ್ ಈಸ್ ಎಸ್, ಎ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. Then to be eligible for appointment as Attorney General of India, a person must possess the qualifications prescribed for. ಸೊ ಭಾರತದ ಅಟಾರ್ನಿ ಜನರಲ್ ಆಗಿ ನೇಮಕವಾಗಬೇಕು ಅಂದ್ರೆ ಆ ವ್ಯಕ್ತಿಯು ಯಾವ ಹುದ್ದೆಯ ನೇಮಕಕ್ಕೆ ಬೇಕಾದಂತ ಅರ್ಹತೆಗಳನ್ನ ಹೊಂದಿರಬೇಕು? ಸೊ ಆಪ್ಷನ್ಸ್ ಆರ್ the judge of the Supreme Court of India, judge of a high court, a renowned lawyer, well-known lawyer, ಪ್ರಸಿದ್ಧ ವಕೀಲ, ಅಥವಾ Solicitor General of India. So here answer is judge of the Supreme Court of India. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ನಿಗದಿಪಡಿಸಲಾದಂತ ಅರ್ಹತೆಗಳನ್ನ ಹೊಂದಿರಬೇಕು. ಆ ವ್ಯಕ್ತಿಯನ್ನ ಮಾತ್ರ ಅಟಾರ್ನಿ ಜನರಲ್ ಅಂತ ನೇಮಕ ಮಾಡೋದಕ್ಕೆ ಅವಕಾಶ ಇದೆ. So next question, which one is not true about the Attorney General of India? ಸೊ ಈ ಒಂದು ಕೆಳಗಿನ ಹೇಳಿಕೆಗಳಲ್ಲಿ ಸೊ ಯಾವ ಹೇಳಿಕೆ ಸರಿ ಆಗಿಲ್ಲ ಅಟಾರ್ನಿ ಜನರಲ್ ಅವರನ್ನ ಕುರಿತು? ವಿಚ್ ಇಸ್ ನಾಟ್ ಟ್ರೂ. ಸೊ ಇದನ್ನ ನಾವು ಖಂಡಿತವಾಗಿಯೂ ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. ನಾಟ್ ಟ್ರೂ ಅನ್ನೋದನ್ನ ನಾವಿಲ್ಲಿ ಗಮನ ಕೊಡ್ಬೇಕು.
He is the legal advisor to the government of India. So ಅವರು ಭಾರತ ಸರ್ಕಾರಕ್ಕೆ ಕಾನೂನು ಸಲಹೆಗಾರರಾಗಿರ್ತಾರೆ. Yes. His tenure and salary is decided by the president. So ಅವರ ಅಧಿಕಾರಾವಧಿ ಮತ್ತು ವೇತನವನ್ನ ಅಧ್ಯಕ್ಷರೇ ನಿರ್ಧರಿಸ್ತಾರೆ. Then ಇವರ ಅಧಿಕಾರ he has the voting right in the proceedings of the parliament. ಸಂಸತ್ತಿನ ವಿಚಾರಣೆಯಲ್ಲಿ ಅವರಿಗೆ ಮತದಾನದ ಹಕ್ಕಿದೆ. So D, he appears before high courts and supreme courts in cases involving union government. So ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಅದು ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅದರ ಮುಂದೆ ಹಾಜರಾಗ್ತಾರೆ. ಸೊ ಈ 4 ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಅಂದ್ರೆ the statement which is not true about the attorney general is yes, ಏನು C. He has the voting right in the proceedings of the parliament. ಖಂಡಿತ. ಸೊ ಪಾರ್ಲಿಮೆಂಟ್ ನಲ್ಲಿ ಅವರಿಗೆ ಭಾಗವಹಿಸುವ ಅಧಿಕಾರ ಇದೆ, ಮಾತನಾಡುವ ಅಧಿಕಾರ ಇದೆ ಹೊರತಾಗಿ ಮತದಾನ ಮಾಡುವ ಅಧಿಕಾರ ಖಂಡಿತವಾಗಿಯೂ ಇಲ್ಲ. ಸೊ ಇದು ಅವರ ಕುರಿತಾದಂತ ತಪ್ಪಾದ ಹೇಳಿಕೆ. ಉಳಿದ 3 ಹೇಳಿಕೆಗಳೇನಿದಾವೆಲ್ಲ ಆಪ್ಷನ್ ಎ, ಬಿ ಮತ್ತು ಡಿ, ಅವು 3 ಕೂಡ ಸರಿ ಇದಾವೆ. ಬಟ್ ದಿಸ್ ಇಸ್ ನಾಟ್ ಟ್ರೂ ಅಬೌಟ್ ದ ಅಟಾರ್ನಿ ಜನರಲ್. ಸೊ ಹಿಯರ್ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್, ವಾಟ್ ಈಸ್ ದ ಟರ್ಮ್ ಆಫ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ? ಸೊ ಸಿಂಪಲ್ ಕ್ವಶನ್ ಅನ್ಸುತ್ತೆ, ಬಟ್ ಆಯ್ಕೆಗಳನ್ನ ನೋಡಿದಾಗ ಎಲ್ಲೋ ನಮ್ಗೆ ಒಂದೊಂದ್ಸರಿ ಕನ್ಫ್ಯೂಸ್ ಆಗ್ತಿರತ್ತೆ. ಸೊ ಇವರ ಅಧಿಕಾರಾವಧಿ ಎಷ್ಟು ಅಂದ್ರೆ 3 ವರ್ಷ, 4 ವರ್ಷ, 5 ವರ್ಷ, ಎನಿ ಪೀರಿಯಡ್ ವಿಚ್ ಪ್ರೆಸಿಡೆಂಟ್ ಫೀಲ್ಸ್ ಸೂಟೇಬಲ್. ಸೊ ಅಧ್ಯಕ್ಷರು ನಿಗದಿಪಡಿಸಿದಂತಹ ಎಸ್, ದ ರೈಟ್ ಆನ್ಸರ್ ಈಸ್ ಸೊ ಅಧ್ಯಕ್ಷರ ಇಚ್ಛೆಯ ಮೇರೆಗೆ, ಅಧ್ಯಕ್ಷರಿಗೆ ಎಲ್ಲಿವರೆಗೂ ಇಚ್ಛೆ ಇರುತ್ತೋ ಅಲ್ಲಿವರೆಗೂ ಇವರು ತಮ್ಮ ಅಧಿಕಾರಾವಧಿಯನ್ನು ಅನುಭವಿಸೋದ್ರಿಂದ ಇವರ ಅಧಿಕಾರಾವಧಿಯನ್ನು ಏನಂತ ಹೇಳ್ತೀವಿ ಅಂದ್ರೆ ಫಿಕ್ಸ್ ಆಗಿ ಅದನ್ನು 2 ವರ್ಷ, 3 ವರ್ಷ, 4 ವರ್ಷ ಅಂತ ಹೇಳೋದಿಲ್ಲ. ಸೊ ಅಧ್ಯಕ್ಷರ ಇಚ್ಛೆಯ ಮೇರೆಗೆ ಇವರು ತಮ್ಮ ಅಧಿಕಾರಾವಧಿಯನ್ನು ಅನುಭವಿಸ್ತಾರೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Then which of the following is true regarding Attorney General of India? ಸೊ ಏನು ಕೆಳಗಿನ 2 ಹೇಳಿಕೆಗಳಿದಾವಲ್ಲ ಅದರಲ್ಲಿ ಯಾವುದು ಇವರಿಗೆ ಸಂಬಂಧಪಟ್ಟ ಹಾಗೆ ಸರಿ ಇದೆ, ವಿಚ್ ಇಸ್ ಟ್ರೂ? ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಆರ್ಟಿಕಲ್ 76 ಡೀಲ್ಸ್ ವಿತ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸೊ ಸಂವಿಧಾನದ 76ನೇ ವಿಧಿ ಅಟಾರ್ನಿ ಜನರಲ್ಗೆ ಸಂಬಂಧಪಟ್ಟ ಹಾಗೆ ಇದೆ. ಸೊ 2ನೇ ಸ್ಟೇಟ್ಮೆಂಟ್, ದ ಪೋಸ್ಟ್ ಆಫ್ ಸಾಲಿಸಿಟರ್ ಜನರಲ್ ಇಸ್ ನಾಟ್ ಕ್ರಿಯೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್. ಸಾಲಿಸಿಟರ್ ಜನರಲ್ ಹುದ್ದೆಯನ್ನ ಸಂವಿಧಾನದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಮಾಡಲಾಗಿಲ್ಲ ಅಥವಾ ಸಂವಿಧಾನದ ಪ್ರಕಾರವಾಗಿ ಅದನ್ನ ರಚನೆ ಮಾಡಿಲ್ಲ. ಸೊ ಹಿಯರ್ ಈ 2 ಹೇಳಿಕೆಗಳಲ್ಲಿ ಯಾವ ಸರಿ ಇದೆ? ಸೊ ಆಪ್ಷನ್ ಎ ಸೇಸ್ ಓನ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರೈಟ್. ಆಪ್ಷನ್ ಬಿ ಸೇಸ್ ಓನ್ಲಿ ದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರೈಟ್. ಆಪ್ಷನ್ ಸಿ ಸೇಸ್ both 1 and 2 are right. Option C says that neither 1 nor 2. So option D ಏನ್ ಹೇಳುತ್ತೆ ಅಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ಕೂಡ ಸರಿ ಇಲ್ಲ, 2ನೇ ಸ್ಟೇಟ್ಮೆಂಟ್ ಕೂಡ ಸರಿ ಇಲ್ಲ ಅಂತ ಹೇಳಿ. ಸೊ ಹಿಯರ್ ವಿಚ್ ಇಸ್ ದ ರೈಟ್ ಆಪ್ಷನ್? ಎಸ್, ದ ಆಪ್ಷನ್ ಸಿ, ಬೋತ್ 1 and 2. 2 ಹೇಳಿಕೆಗಳು ಕೂಡ ಸರಿ ಇದಾವೆ. ಯಾಕಂದ್ರೆ ಸೊ ಸ್ಪಷ್ಟವಾಗಿದೆ ನಮಗಂತೂ 76ನೇ ವಿಧಿ ಅಂದ್ರೆ ಅಲ್ಲಿ ನಮ್ಗೆ ಅಟಾರ್ನಿ ಜನರಲ್ ಹುದ್ದೆ ಕಣ್ಮುಂದೆ ಬರುತ್ತೆ. 2ನೇ ಹೇಳಿಕೆ, ದ ಪೋಸ್ಟ್ ಆಫ್ ಸಾಲಿಸಿಟರ್ ಜನರಲ್ ಇಸ್ ನಾಟ್ ಕ್ರಿಯೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್. 76ನೇ ವಿಧಿಯಲ್ಲಿ ಆಗ್ಲಿ ಇತರೆ ವಿಧಿಗಳಲ್ಲಾಗ್ಲಿ ಎಲ್ಲೂ ಕೂಡ ಸಾಲಿಸಿಟರ್ ಜನರಲ್ ಬಗ್ಗೆ ಹೇಳಿಲ್ಲ. ಸೊ ಹೀಗಾಗಿ 2 ಹೇಳಿಕೆಗಳು ಸರಿ. ಹಿಯರ್ ದ ಆಪ್ಷನ್ ಸಿ, ಬೋತ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೂ ರಿಗಾರ್ಡಿಂಗ್ ದ ಡ್ಯೂಟೀಸ್ ಅಂಡ್ ರೈಟ್ಸ್ ಆಫ್ ದ ಅಟಾರ್ನಿ ಜನರಲ್? ಸೊ AG ಕುರಿತು ಈ ಯಾವ ಹೇಳಿಕೆಗಳು ಸರಿ ಇದಾವೆ? ಸೊ ಫಸ್ಟ್, ಹಿ ಕ್ಯಾನ್ ಪರ್ಸ್ಯೂ ಪ್ರೈವೇಟ್ ಲೀಗಲ್ ಪ್ರಾಕ್ಟೀಸ್. ಸೊ ಅವರು ಖಾಸಗಿಯಾಗಿ ಕಾನೂನು ಅಭ್ಯಾಸವನ್ನು ಮುಂದುವರಿಸಬಹುದು. ಟು ರೆಪ್ರೆಸೆಂಟ್ ಇಂಡಿಯಾ ಇನ್ ಸುಪ್ರೀಂ ಕೋರ್ಟ್ ಫಾರ್ ಎ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್. ಸೊ ರಾಷ್ಟ್ರಪತಿಯ ಒಂದು ರೆಫರೆನ್ಸ್ ನ ಆಧಾರದ ಮೇಲೆ ಇವರು ಭಾರತ ಸರ್ಕಾರವನ್ನ ಪ್ರತಿನಿಧಿಸ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ. Then perform duties of a legal character that are assigned to him by the president. So ರಾಷ್ಟ್ರಪತಿಗಳು ವಹಿಸಿದಂತಹ ಕಾನೂನು ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ. ಸೊ ಈ ಹೇಳಿಕೆಗಳಲ್ಲಿ ಸೊ ಯಾವ ಹೇಳಿಕೆಗಳು ಸರಿ ಇದಾವೆ? ಆಪ್ಷನ್ ಎ says that statement 2 and 3 are correct. Option B says that 1 and 2 statements are correct. Option C says that 1 and 3 statements are right.
and option D says that all of the above. So ಮೇಲಿನ ಮೂರೂ ಹೇಳಿಕೆಗಳು ಕೂಡ ಸ್ಟೇಟ್ಮೆಂಟ್ಗಳು ಕೂಡ ಸರಿ ಇದಾವೆ ಅಂತ. Then which option is the right answer here? So option D. ಮೇಲಿನ ಎಲ್ಲಾ ಹೇಳಿಕೆಗಳು ಕೂಡ ಸರಿ ಇದಾವೆ. All of the above. ಯಾಕಂದ್ರೆ 1, 2, 3 ಹೇಳಿಕೆಗಳು ಕೂಡ ಅಟಾರ್ನಿ ಜನರಲ್ ಬಗ್ಗೆ ಸರಿಯಾದಂತ ವಿವರಣೆಯನ್ನು ನೀಡುತ್ತವೆ. So here the right option is option D. Then who among the following is the first Attorney General of India? ಭಾರತದ ಮೊಟ್ಟ ಮೊದಲ ಅಟಾರ್ನಿ ಜನರಲ್ ಯಾರು ಅನ್ನೋದಾದ್ರೆ ಎಸ್. ಇಲ್ಲಿ 4 ಆಪ್ಷನ್ಗಳಿದಾವೆ. Here the right answer is M.G. Setalvad. Next, which of the following is true regarding Advocate General of the state? So ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? So article 165 provides for the Advocate General of the state. So ಸಂವಿಧಾನದ 160ನೇ ವಿಧಿ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಹುದ್ದೆ ಬಗ್ಗೆ ಹೇಳುತ್ತೆ. ಎರಡನೇ ಸ್ಟೇಟ್ಮೆಂಟ್ ಏನು ಅಂದ್ರೆ he can be a member of committees of the state legislature. ಸೊ ರಾಜ್ಯ ಶಾಸಕಾಂಗಗಳ ಸಮಿತಿಗಳಲ್ಲಿ ಇವರು ಏನಾಗಿರಬಹುದು, ಸದಸ್ಯರಾಗಿರಬಹುದು ಅಂತ ಎರಡನೇ ಹೇಳಿಕೆ. ಹಿಯರ್ ಆಪ್ಷನ್ಸ್ ಏನು? ಮೊದಲನೇ ಹೇಳಿಕೆ ಮಾತ್ರ ಸರಿ, ಓನ್ಲಿ 1. ಆಪ್ಷನ್ ಬಿ ಓನ್ಲಿ 2, ಎರಡನೇ ಹೇಳಿಕೆ ಮಾತ್ರ ಸರಿ. ಆಪ್ಷನ್ ಸಿ ಬೋತ್ 1 and 2, ಎರಡೂ ಹೇಳಿಕೆಗಳು ಕೂಡ ಸರಿ ಇದಾವೆ. ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಸೊ ಎರಡೂ ಹೇಳಿಕೆಗಳು ಸರಿ ಇಲ್ಲ. The right answer is both 1 and 2. C. Option C is the right answer here. ಯಾಕಂದ್ರೆ ಇವೆರಡೂ ಹೇಳಿಕೆಗಳು ಕೂಡ ಅಡ್ವೊಕೇಟ್ ಜನರಲ್ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಸತ್ಯವಾಗಿದ್ದಾವೆ, ನಿಜವಾಗಿದ್ದಾವೆ. Then Solicitor General of India provides assistance to the. ಸೊ ಸಾಲಿಸಿಟರ್ ಜನರಲ್, ಭಾರತದ ಸಾಲಿಸಿಟರ್ ಜನರಲ್ ಸೊ ಯಾರಿಗೆ ನೆರವನ್ನ ನೀಡ್ತಾರೆ, ಯಾರಿಗೆ ನೆರವನ್ನ ನೀಡೋದಕ್ಕೆ ಈ ಹುದ್ದೆಯನ್ನು ಸೃಷ್ಟಿಸಲಾಗಿದೆ ಅಂದ್ರೆ ಆಪ್ಷನ್ ಎ ಯೂನಿಯನ್ ಲಾ ಮಿನಿಸ್ಟರ್, ಕೇಂದ್ರ ಕಾನೂನು ಸಚಿವರಿಗೆ. ಯೂನಿಯನ್ ಲಾ ಸೆಕ್ರೆಟರಿ, ಕೇಂದ್ರ ಕಾನೂನು ಕಾರ್ಯದರ್ಶಿಗೆ. ಆಪ್ಷನ್ ಸಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಮುಖ್ಯ ನ್ಯಾಯಾಧೀಶರಿಗೆ. ಆಪ್ಷನ್ ಡಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಎಸ್, ನಿಮ್ಗೆ ಗೊತ್ತಿದೆ. The right option is option D, Attorney General of India. ಇವರಿಗೆ ಸಹಾಯ ಮಾಡೋದಕ್ಕೆ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅನ್ನೋ ಹುದ್ದೆಯನ್ನು ಸೃಷ್ಟಿಸಲಾಗಿದೆ. Then who among the following can attend the meetings of both the houses of parliament while being not a member of either of the houses? ಸೊ ನಮ್ಮ ಪಾರ್ಲಿಮೆಂಟಿನ ಎರಡೂ ಸದನಗಳ ಸದಸ್ಯರಾಗಿರದೇ ಹೋದ್ರೂ ಸಹ ಆ ಎರಡೂ ಸದನಗಳ ಸಭೆಯಲ್ಲಿ ಭಾಗವಹಿಸುವ ಅಧಿಕಾರವನ್ನ ಈ ಕೆಳಗಿನ ಯಾರು ಪಡೆದಿದ್ದಾರೆ? ಸೊ ಮೊದಲೇ ಆಪ್ಷನ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ, ಆಪ್ಷನ್ ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆಪ್ಷನ್ ಸಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆಪ್ಷನ್ ಡಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಅಗೇನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸೊ ಇವರು ಸಂಸತ್ತಿನ ಯಾವುದೇ ಮನೆಗಳಲ್ಲಿ ಆ ಮನೆಯ ಸದಸ್ಯ ಆಗಿಲ್ಲದೆ ಹೋದ್ರೂ ಕೂಡ ಸಭೆಗಳಲ್ಲಿ ಭಾಗವಹಿಸುವ ಅಧಿಕಾರವನ್ನ ಪಡೆದಿದ್ದಾರೆ. Then which among the following posts depend on the pleasure of the president or governor? ಸೊ ಈ ಕೆಳಗಿನ ಯಾವ ಹುದ್ದೆಗಳು ರಾಷ್ಟ್ರಪತಿಯವರ ಇಚ್ಛೆಯ ಮೇರೆಗೆ ಕಾರ್ಯನಿರ್ವಹಿಸ್ತವೆ? ಫಸ್ಟ್ ಆಪ್ಷನ್ ಈಸ್ ಎ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಹೈಕೋರ್ಟ್ನ ನ್ಯಾಯಾಧೀಶರು, CAG ಅಥವಾ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಟಾರ್ನಿ ಜನರಲ್. ಸೊ ಇವರು ಮಾತ್ರ ರಾಷ್ಟ್ರಪತಿಯವರ ಇಚ್ಛೆಯ ಮೇರೆಗೆ ತಮ್ಮ ಅಧಿಕಾರವನ್ನ ಅನುಭವಿಸ್ತಾರೆ. ಉಳಿದೆಲ್ಲರಿಗೂ ಕೂಡ ಫಿಕ್ಸ್ ಆದಂತಹ ಅಧಿಕಾರಾವಧಿಯನ್ನು ಹೊಂದಿರ್ತಾರೆ. ನೆಕ್ಸ್ಟ್, ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಈ ಹೇಳಿಕೆಗಳನ್ನ ಸ್ಪಷ್ಟವಾಗಿ ನಾವು ಲಕ್ಷ್ಯ ಕೊಟ್ಟು ನೋಡ್ಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಸೇಸ್ ದಟ್ ಅಟಾರ್ನಿ ಜನರಲ್ ಮಸ್ಟ್ ಬಿ ಎ ಪರ್ಸನ್ ಕ್ವಾಲಿಫೈಡ್ ಟು ಬಿ ಅಪಾಯಿಂಟೆಡ್ ಆಸ್ ಎ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. ಅಟಾರ್ನಿ ಜನರಲ್ ಹುದ್ದೆಗೆ ನೇಮಕ ಆಗ್ತಕ್ಕಂತಹ ವ್ಯಕ್ತಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶನಾಗಿ ನೇಮಕ ಮಾಡೋದಕ್ಕೆ ಅರ್ಹನಾದಂತಹ ವ್ಯಕ್ತಿ ಆಗಿರಬೇಕು. The second statement says that in discharge of his duties, Attorney General is assisted by 4 Solicitor General. ಸೊ ಅಟಾರ್ನಿ ಜನರಲ್ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಅವರ ಸಹಾಯಕ್ಕೆ 4 ಜನ ಸಾಲಿಸಿಟರ್ ಜನರಲ್ಗಳು ಕಾರ್ಯನಿರ್ವಹಿಸ್ತಾರೆ ಅನ್ನೋದನ್ನ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಸೊ ಈ ವಿಚ್ ಆಫ್ ದಿಸ್ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್? ಸೊ ಯಾವ ಸ್ಟೇಟ್ಮೆಂಟ್ಗಳು ಸರಿಯಾಗಿದ್ದಾವೆ? ಆಪ್ಷನ್ ಎ ಸೇಸ್ ದಟ್ the first statement only right. Option B only the second statement is right. C
ಸಿ ಸೇಸ್ ದಟ್ ಬೋತ್ 1 and 2 ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಸಿ ಆಪ್ಷನ್ ಹೇಳುತ್ತೆ. ಆಪ್ಷನ್ ಡಿ ಹೇಳುತ್ತೆ ನೈದರ್ 1 nor 2. ಸೊ ಮೊದಲೇದ್ದು ಇಲ್ಲ ಎರಡನೇದ್ದು ಇಲ್ಲ, ಯಾವುದು ಸರಿ ಇಲ್ಲ, ಯಾವ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ಆಪ್ಷನ್ ಡಿ ಹೇಳುತ್ತೆ. Here the right option is option A. Only the first statement is right or correct. Attorney General, so Supreme Court ನ್ಯಾಯಾಧೀಶರಾಗಿ ನೇಮಕ ಆಗೋದಕ್ಕೆ ಅರ್ಹತೆ ಏನ್ ಬೇಕೋ ಎಲ್ಲ ಅರ್ಹತೆಗಳನ್ನ ಅಟಾರ್ನಿ ಜನರಲ್ ಅವ್ರು ಹೊಂದಿರಬೇಕು ಅನ್ನೋದು ಮಾತ್ರ ಸರಿ. ಸೊ ಸೆಕೆಂಡ್ ಒನ್ ಇದೆಯಲ್ಲ, ಇಲ್ಲಿ ಅಟಾರ್ನಿ ಜನರಲ್ಗೆ ಸಹಾಯ ಮಾಡೋದಕ್ಕೆ ಸಾಲಿಸಿಟರ್ ಜನರಲ್ ಇರ್ತಾರೆ, ಬಟ್ ಒಬ್ಬ ಸಾಲಿಸಿಟರ್ ಜನರಲ್ ಇನ್ನೊಬ್ಬ ಅಡಿಷನಲ್ ಸಾಲಿಸಿಟರ್ ಜನರಲ್ ಇರ್ತಾರೆ ಹೊರತಾಗಿ 4 ಜನ ಸಾಲಿಸಿಟರ್ ಜನರಲ್ ಇರೋದಿಲ್ಲ. ಸೊ ಹೀಗಾಗಿ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಗೇನ್ ಈ ಕೆಳಗಿನ ಹೇಳಿಕೆಗಳನ್ನ ನಾವು ಲಕ್ಷ್ಯಗೊಟ್ಟು ಪರಿಶೀಲನೆ ಮಾಡಿದಾಗ, ದ ಫಸ್ಟ್ ಸ್ಟೇಟ್ಮೆಂಟ್ ಸೇಸ್ ದಟ್ ಲೈಕ್ ದ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ದ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಇಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಅಡ್ವೊಕೇಟ್ ಜನರಲ್, ರಾಜ್ಯದ ಅಡ್ವೊಕೇಟ್ ಜನರಲ್ ಅನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಹೈಕೋರ್ಟಿನ ನ್ಯಾಯಾಧೀಶರನ್ನ ಯಾವ ರೀತಿ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೋ ಅದೇ ರೀತಿ ಇವರನ್ನು ಕೂಡ ನೇಮಕ ಮಾಡ್ತಾರೆ ಅನ್ನೋದು. ಎರಡನೇದು, ಎ ಪರ್ಸನ್ ಹೂ ಇಸ್ ಕ್ವಾಲಿಫೈಡ್ ಟು ಬಿ ಅಪಾಯಿಂಟೆಡ್ ಎ ಜಡ್ಜ್ ಆಫ್ ಹೈಕೋರ್ಟ್ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್. ಇಲ್ಲಿ ಸೊ ಹೈಕೋರ್ಟ್ ನ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಕ್ಕೆ ಅರ್ಹತೆ ಹೊಂದಿರತಕ್ಕಂತ ವ್ಯಕ್ತಿಯನ್ನ ಅಡ್ವೊಕೇಟ್ ಜನರಲ್ ಆಗಿ, ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡಬಹುದು. ಸೊ ಈ ಎರಡು ಹೇಳಿಕೆಗಳಲ್ಲಿ ಯಾವ ಸರಿ ಇದಾವೆ? ಆಪ್ಷನ್ ಎ ಏನ್ ಹೇಳುತ್ತೆ, ಮೊದಲನೇ ಹೇಳಿಕೆ ಮಾತ್ರ ಸರಿ. ಆಪ್ಷನ್ ಬಿ ಎರಡನೇ ಹೇಳಿಕೆ ಮಾತ್ರ ಸರಿ. ಆಪ್ಷನ್ ಸಿ ಮೊದಲು ಮತ್ತು ಎರಡನೇ ಹೇಳಿಕೆಗಳೆರಡೂ ಸರಿ ಇದಾವೆ. ಆಪ್ಷನ್ ಡಿ ಏನ್ ಹೇಳುತ್ತೆ, ಮೊದಲನೇ ಹೇಳಿಕೆನೂ ಸರಿ ಇಲ್ಲ, ಎರಡನೇ ಹೇಳಿಕೆ ಕೂಡ ಸರಿ ಇಲ್ಲ, ನೈದರ್ 1 nor 2. Then which is the right option here, right answer here? Option is answer is option B. So only the second statement is right. ಯಾಕಂದ್ರೆ ಮೊದಲನೇ ಹೇಳಿಕೆ ತಪ್ಪಾಗಿದೆ. ಸೊ ಇಲ್ಲಿ ಹೈಕೋರ್ಟ್ ನ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಿದ್ರು ಸಹ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಅನ್ನ ಖಂಡಿತವಾಗಿಯೂ ರಾಷ್ಟ್ರಪತಿಗಳು ನೇಮಕ ಮಾಡೋದಿಲ್ಲ. ದ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಈಸ್ ಅಪಾಯಿಂಟೆಡ್ ಬೈ ದ ಗವರ್ನರ್ ಆಫ್ ದಟ್ ಸ್ಟೇಟ್. ಸೊ ಆ ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು ಆಯಾ ರಾಜ್ಯದ ಅಡ್ವೊಕೇಟ್ ಜನರಲ್ ನ ನೇಮಿಸ್ತಾರೆ ಹೊರತಾಗಿ ರಾಷ್ಟ್ರಪತಿಗಳು ಅಲ್ಲ. ದೆನ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ದ ರೈಟ್ ಸ್ಟೇಟ್ಮೆಂಟ್. ಹೈಕೋರ್ಟಿನ ನ್ಯಾಯಾಧೀಶರಿಗೆ ಆಗಿ ಅರ್ಹತೆಯನ್ನ ಹೊಂದಿದಂತಹ ವ್ಯಕ್ತಿಯನ್ನೇ ಆಯಾ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡಲಾಗತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಓನ್ಲಿ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರೈಟ್. ಓಕೆ, ಸೊ ಇಷ್ಟು ಪ್ರಶ್ನೆಗಳನ್ನ ನಾವು ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ವಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿಯೂ ನಮ್ಮ ಚಾನೆಲ್ನ ಮುಂದಿನ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಭಾರತದ ಸಂವಿಧಾನದ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ಸೊ ವಿಷಯದ ರಿಲೇಟೆಡ್ ಆಗಿ ಅಥವಾ ನೀವು ಯಾವ ರೀತಿ ವಿಷಯಗಳ ನಿಮ್ಗೆ ಬೇಕಾಗಿದ್ದಾವೆ ಆ ಥರದ್ದು ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.